ಬಿಡದಿ ಟೌನ್ಶಿಪ್ನ ವಿಚಾರದಲ್ಲಿ ನಾನು ಮಾತನಾಡ್ತಾ ಇದ್ದೆ ಆಗಲೇ. ದಿನದಿಂದ ದಿನಕ್ಕೆ ಹೋರಾಟ ತೀವ್ರವಾಗ್ತಾ ಇದೆ. ಹೋರಾಟ ಇನ್ನಷ್ಟು ತೀವ್ರವಾಗುವಂತ ಮುನ್ಸೂಚನೆಯೂ ಕೂಡ ಕಾಣ್ತಾ ಇದೆ. ಆದರೆ ಸರ್ಕಾರ ಹೇಳ್ತಾ ಇರೋದು, ಸರ್ಕಾರದಿಂದ ಶಾಸಕರಿರಬಹುದು, ಅಧಿಕೃತವಾದಂತಹ ಹೇಳಿಕೆಗಳು ಬರ್ತಾ ಇರೋದು, ಯಾವ ಕಾರಣಕ್ಕೂ ಕೂಡ ಯೋಜನೆಯಿಂದ ರಾಜ್ಯ ಸರ್ಕಾರ ಹಿಂದಕ್ಕೆ ಸರಿಯಲ್ಲ, ನಾವು ಇಟ್ಟ ಹೆಜ್ಜೆಯನ್ನ ಹಿಂದಕ್ಕಿಡಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಹೋರಾಟವನ್ನು ತೀವ್ರಗೊಳಿಸೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಯೋಚಿಸಿದೆ. ನಿನ್ನೆನೇ ಆರ್ ಅಶೋಕ್ ಮಾತನಾಡಿದ್ರು, ದೆಹಲಿಯಲ್ಲಿ ನಾವು ಹೋರಾಟದ ರೂಪುರೇಷೆಯ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದೀವಿ ಅಂತ. ಜಾತ್ಯತೀತ ಜನತಾದಳ ಮೊನ್ನೆಯಿಂದಲೂ ಕೂಡ ಹೋರಾಟವನ್ನು ತೀವ್ರಗೊಳಿಸ್ತಾ ಇದೆ. ಯಾವ ಕಾರಣಕ್ಕೂ ಕೂಡ ರೈತರ ಭೂಸ್ವಾಧೀನ ಮಾಡಿಕೊಳ್ಳಬಾರದು. ಈಗಾಗಿರುವಂತ ಫೈನಲ್ ನೋಟಿಫಿಕೇಶನ್ ಅನ್ನು ರದ್ದು ಮಾಡಬೇಕು, ಡಿನೋಟಿಫೈ ಮಾಡಿ ಅಂತ ಜಾತ್ಯತೀತ ಜನತಾದಳ ಕೇಳ್ತಾ ಇದೆ. ಸುಮಾರು 518 ಎಕರೆ ಮೊದಲ ಹಂತದಲ್ಲಿ ಫೈನಲ್ ನೋಟಿಫಿಕೇಶನ್ ಆಗಿರೋದು. ಇದನ್ನ ಡಿನೋಟಿಫಿಕೇಶನ್ ಮಾಡಿ ಅಂತ ಜೆಡಿಎಸ್ ಕೇಳ್ತಾ ಇದೆ. ಡಿನೋಟಿಫಿಕೇಶನ್ ಮಾಡಿ ನಾನು ಯಾಕ್ರಿ ಜೈಲಿಗೆ ಹೋಗಬೇಕು ಅಂತ DK ಶಿವಕುಮಾರ್ ಕೇಳ್ತಾ ಇದ್ದಾರೆ. ಇಲ್ಲಿ ಮತ್ತೊಂದು ಪ್ರಶ್ನೆಯು ಬಿಜೆಪಿ ಮತ್ತು ಜೆಡಿಎಸ್ ನಿಂದ ರೈಸ್ ಆಗ್ತಾ ಇರೋದು. ಅದ್ಯಾವುದು ಅಂತಂದ್ರೆ, ದೇವನಹಳ್ಳಿಯಲ್ಲಿ ಡಿಫೆನ್ಸ್ ಪಾರ್ಕ್ ಅಂತ ಮಾಡೋದಕ್ಕೆ ಹೊರಟಾಗ ಅಲ್ಲಿನ ರೈತರು 1199 ದಿನಗಳ ಕಾಲ ಹೋರಾಟ ಮಾಡಿದರು. ಆ ಹೋರಾಟಕ್ಕೆ ಮಣಿದಂತ ರಾಜ್ಯ ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡ್ತು. ಮತ್ತು ಆ ಸಂದರ್ಭದಲ್ಲಿ ಸ್ವತಃ ಸಿದ್ದರಾಮಯ್ಯ ಸ್ಪಾಟಿಗೆ ಹೋದ್ರು, ರೈತರ ಜೊತೆಗೆ ಮಾತನಾಡಿದ್ರು. ನಂತರ ರೈತರ ಹೋರಾಟದ ಕಾರಣಕ್ಕಾಗಿ ನಾವು ಯೋಜನೆಯನ್ನ ಹಿಂದಕ್ಕೆ ಪಡಿತಾ ಇದ್ದೀವಿ ಅಂತ ಡಿಫೆನ್ಸ್ ಪಾರ್ಕಿಗೆ ಸಂಬಂಧಿಸಿದಂತೆ ಯೋಜನೆಯನ್ನ ಹಿಂದಕ್ಕೆ ಪಡೆದ್ರು. ರೈತರೇ ಸ್ವಯಂ ಪ್ರೇರಣೆಯಿಂದ ಭೂಮಿ ಬಿಟ್ಟು ಕೊಡೋವರೆಗೂ ಕೂಡ ನಾವು ಈ ಯೋಜನೆಯನ್ನ ಮುಂದುವರಿಸಲ್ಲ ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡ್ರು ಜುಲೈ ತಿಂಗಳಲ್ಲಿ 2025ರ ಹೊತ್ತಿಗೆ. ಆಗ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿದ್ದಾಗ ತೆಗೆದುಕೊಂಡ ತೀರ್ಮಾನ, ರೈತರ ಒಪ್ಪಿಗೆ ಇಲ್ಲದೆ ನಾವು ಯಾವ ಕಾರಣಕ್ಕೂ ರೈತರ ಜಮೀನನ್ನ ಪಡ್ಕೊಳ್ಳೋದಿಲ್ಲ ಅಂತ. ಸೊ ಈಗ ಹೋರಾಟಗಾರರು ಕೇಳ್ತಾ ಇರುವಂತ ಪ್ರಶ್ನೆ, ಪ್ರತಿಪಕ್ಷಗಳು ಕೇಳ್ತಾ ಇರುವಂತ ಪ್ರಶ್ನೆ, ದೇವನಹಳ್ಳಿಗೆ ಅಪ್ಲೈ ಆಗುವಂತ ನಿಯಮ ಬಿಡದಿಗೆ ಯಾಕಾಗಲ್ಲ? ಬಿಡದಿಯಲ್ಲೂ ಕೂಡ ರೈತರು ಹೇಳ್ತಾ ಇದ್ದಾರೆ, ನಾವು ನಮ್ಮ ಜಮೀನನ್ನ ಬಿಟ್ಟು ಕೊಡೋದಿಲ್ಲ ಅಂತ. ಹಂಗಿದ್ದ ಮೇಲೂ ಕೂಡ ಹಠ ಹಿಡಿದು ಯೋಜನೆಯನ್ನ ಜಾರಿ ಮಾಡಿಕೊಳ್ಳುವಂತ ಹಪಾಹಪಿ ಯಾಕಾಗಿ? ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾರ್ಚ್ 2025ರಲ್ಲಾಯಿತು. ಅಂದ್ರೆ ಪ್ರಾಥಮಿಕ ಅಧಿಸೂಚನೆ. ಪ್ರಾಥಮಿಕ ಅಧಿಸೂಚನೆಯಾದ ನಂತರ 4000ಕ್ಕೂ ಅಧಿಕ ರೈತರು ಆಕ್ಷೇಪ ವ್ಯಕ್ತಪಡಿಸಿದರು, ತಮ್ಮ ಆಕ್ಷೇಪಣೆಯನ್ನ ಸರ್ಕಾರಕ್ಕೆ ತಿಳಿಸಿದ್ರು. ಆದ್ರೆ ಅದ್ಯಾವುದೂ ಕೂಡ ಅಡ್ರೆಸ್ ಆಗಿಲ್ಲ. ರೈತರ ಆಕ್ಷೇಪಕ್ಕೆ ಬೆಲೆಯೇ ಕೊಡಲಿಲ್ಲ ಸರ್ಕಾರ. ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಸದ್ಯ ಪ್ರತಿಪಕ್ಷಗಳು ಕೇಳ್ತಾ ಇದ್ದಾವೆ, ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ದಾರೆ. ಬಟ್ ಸರ್ಕಾರ ಹೇಳ್ತಾ ಇರೋದು, ಇಲ್ಲ ರೀ, ಕುಮಾರಸ್ವಾಮಿ ಅವರ ಕನಸಿನ ಕೂಸಿದು. 2006ರ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿಯಾಗಿದ್ದಾಗಲೇ ಈ ಯೋಜನೆಯನ್ನ ಪ್ರಾರಂಭಿಸುವಂತ ಘೋಷಣೆಯನ್ನ ಮಾಡಿದ್ರು ಮತ್ತು ರೆಡ್ ಝೋನ್ ಅಂತ ಘೋಷಣೆಯನ್ನು ಕೂಡ ಮಾಡಿದ್ರು. ಅವರೇ ಮಾಡಿಟ್ಟಂತ ಪ್ರಯತ್ನ ಇದು, ಅವರ ಕನಸಿನ ಕೂಸು. ಅದನ್ನ ನಾವು ಮುಂದುವರಿಸ್ತಾ ಇದ್ದೀವಿ ಅನ್ನೋದು ಕಾಂಗ್ರೆಸ್ ಕೊಡ್ತಾ ಇರುವಂತ ಸ್ಪಷ್ಟನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.